ಕೋಲಾರ ಜಿಲ್ಲೆಯಾದಂಥ ಸರ್ಕಾರಕ್ಕೆ ಗಮನ ಕೊಡುವಂಥ ಹೋರಾಟಗಾರರು ಇವತ್ತು ರೈತರ ಬಗ್ಗೆ ಎಚ್ಚೆತ್ತುಕೊಂಡಿದ್ದೀವಿ. ಈಗಾಗಲೇ ಇವತ್ತು ಸರ್ಕಾರ ಏನು ನೀವು ಕಿಂಚಿತ್ತು ಮಾತ್ರ ಪರಿಹಾರ ಕೊಟ್ಟಿದ್ದೀರಿ, ಆದರೆ ಒಂದು ಗಿಣ್ಣೆಗೆ ಬೆಣ್ಣೆ ಒಂದು ಗಿಣ್ಣೆಗೆ ಸುಣ್ಣ ಕೊಟ್ಟಿದ್ದೀರಿ. ಇವತ್ತು 70% ಕಾಯಿ ಕಿತ್ಬಿಟ್ಟಿದೆ ರೈತರು. ಇವತ್ತು ಈಗಾಗಲೇ ನಾವು 25 ದಿನದಿಂದ ಹೋರಾಟ ಮಾಡ್ತಾನೆ ಇದ್ದೀವಿ. ತಾವು ಬರೀ ಸಮೀಕ್ಷೆ ಮಾತ್ರ, ಸಭೆ ಮಾತ್ರ ಮುಖಾಂತರ ನೀವು ಆಶ್ವಾಸನೆ ಕೊಟ್ಟು ಕಾಲ ಕಳ್ಬಿಟ್ಟಿದ್ದೀರಿ. ರೈತರು ಇವತ್ತು ತುಂಬ ಹಣ್ಣನ್ನು ಕೆಳಗೆ ಬಿದ್ದೋಗಿ ಅನ್ಯಾಯ ಆಗ್ತದಕ್ಕೆ ಕಣ್ಣಲ್ಲಿ ನೋಡದೆ ಇವತ್ತು ಮಾರುಕಟ್ಟೆಗೆ ಈಗಾಗಲೇ ಸುಮಾರು 70% ಮಾವು ಕೊಟ್ಬಿಟ್ಟಿದ್ದಾರೆ. ಅದು ಇವತ್ತು 20% 30% ಕಾಯಿದೆ. ಅದಕ್ಕೆ ಮಾತ್ರ ನೀವು ಪರಿಹಾರ ಕೊಡ್ತಾ ಇದ್ದೀರಿ. ಇದನ್ನು ನೀವು ರೈತರು ಕೊಡೋ ಕೊಡುಗೆನಾ? ರೈತರಿಂದ ಅಧಿಕಾರ ಪಡೆದು ರೈತರ ಬಗ್ಗೆ ಇವತ್ತು ಕಿಂಚಿತ್ ವಹಿಸಿದಂಥ ಸರ್ಕಾರಗಳು ಇವತ್ತು ನೀವು ಹಿಂದೆ ಅಂದರೆ ರೈತರಿಗೆ ದ್ರೋಹ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ. ಈಗಲೇ ನಾವು ಜಿಲ್ಲಾಧಿಕಾರಿಗಳು ಸುಮಾರು ಸರಿ ಸಭೆ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳು ಸಭೆ ಮುಖಾಂತರ ಹೇಳಿದ್ರು, ನಾವು ನಿಮ್ಮ ಪರವಾಗಿದ್ದೀವಿ, ಸರ್ಕಾರದ ಬಗ್ಗೆ ಮಾತುಕತೆ ಮಾತಾಡಿ ರೈತರಿಗೆ ಒಳ್ಳೆಯ ಒಂದು ರೀತಿಯಲ್ಲಿ ಆಶ್ವಾಸನೆ ಕೊಟ್ಟರು. ಆದರೆ ತಾವು ಕೊಟ್ಟಿರೋದು ಸ್ವಾಗತ ಮಾಡ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಪತ್ರಿಕಾ ಮುಖಾಂತರ ಹೇಳ್ತಾ ಇದ್ದೀವಿ, ನೀವು ನಾಳೆ ಒಳಗಡೆ ನಾವು ಏನಿವತ್ತು ನೀವು ಚೆಕ್ ಪೋಸ್ಟ್ ತೆರೆದು ಪಾಣಿ ಮುಖಾಂತರ ಖರೀದಿ ಮಾಡ್ತಾ ಇದ್ದೀರಿ, ಅದು ನಮ್ಗೆ ಬೇಕಾಗಿಲ್ಲ. ನಮ್ಮೆಲ್ಲ ರೈತರಿಗೆ ಇವತ್ತು ಪಾಣಿ ಮುಖಾಂತರ ಪರಿಹಾರ ಕೊಡಲೇಬೇಕು. ನೀವು ನಾಳೆ ಸಾಯಂಕಾಲದೊಳಗೆ ನಮ್ಗೆ ಏನೋ ಮಾಹಿತಿ ಇಲ್ಲ ಅಂದರೆ ನಾವು ಶನಿವಾರದಿಂದ ಆ ಒಂದು ಏನು ಚೆಕ್ ಪೋಸ್ಟ್ ಇದ್ವಿ ಮುಚ್ಚಿಸ್ತೀವಿ, ಗ್ಯಾರಂಟಿ. ನಾವು ಬೇಕಾಗಿಲ್ಲ. ನೀವು ಬರೀ 20% ರೈತ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರೆ ಉಳಿದ ರೈತರು ಅನ್ಯಾಯ ಬೀದಿ ಬಿದ್ದಿದ್ದಾರೆ. ಅದಕ್ಕೆ ಎಚ್ಚೆತ್ಕೊಂಡು ತಾವು ಜಿಲ್ಲಾಧಿಕಾರಿಗಳು ಅದನ್ನು ಸಂಪೂರ್ಣವಾಗಿ ಸರ್ಕಾರ ಗಮನ ಕೊಟ್ಟು ಎಲ್ಲ ರೈತರಿಗೆ ಪರಿಹಾರ ಕೊಡಲೇಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಕೋಟಿ ರೂಪಾಯಿ ಅನುದಾನವನ್ನು ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿದ್ರು 2018ನೇ ಇಸ್ವಿಯಲ್ಲಿ ಮಾವುಗೆ. ಆವಾಗ ಬರೀ 9 ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿದ್ದು, 17 ಕೋಟಿ ರೂಪಾಯಿ ವಾಪಸ್ ಹೋಗಿದೆ. ಇದಕ್ಕೆ ಅನೇಕ ಕಾರಣಗಳಿದೆ. ಇವತ್ತು ಏನು ಸರ್ಕಾರದಿಂದ 101 ಕೋಟಿ ರೂಪಾಯಿಗಳ ಹಣವನ್ನು ಬಿಡುಗಡೆ ಮಾಡಿದಿರಾ, ಅದು ಖರ್ಚಾಗೋದಿಲ್ಲ. ತಾವು ಕೊಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಅಲ್ಲಿ ತಾವು ಏನು ಇವತ್ತು ನಮಗೆ ನಡವಳಿಕೆಗಳನ್ನು ಕೊಟ್ಟಿದ್ದೀರಾ, ಆ ನಡವಳಿಕೆಗಳ ಪ್ರಕಾರ ಇದು ಸಕ್ಸಸ್ ಆಗೋದಿಲ್ಲ. ಇಷ್ಟು ಹಣ ಪೋಲ್ ಆಗೋದಿಲ್ಲ, ಖರ್ಚಾಗೋದಿಲ್ಲ. ಸುಮಾರು 80-85 ಲಕ್ಷ ವಾಪಸ್ ಬರುತ್ತೆ. 85 ಕೋಟಿ ವಾಪಸ್ ಹೋಗುತ್ತೆ ಸರ್ಕಾರಕ್ಕೆ. ಬರೀ 10-15 ಕೋಟಿ ರೂಪಾಯಿ ಮಾತ್ರ ಖರ್ಚಾಗ್ಬೋದು ಅನ್ನೋ ಅಂದಾಜಿದೆ. ಆದ್ದರಿಂದ ನಮ್ಮ ಬೈರಾರೆಡ್ಡಿ ಅವರು ಹೇಳ್ದಂಗೆ ಇಲ್ಲಿವರೆಗೂ ಕಾಯಿ ಕಿತ್ತಿರ್ತಕ್ಕಂಥವ್ರಿಗೂ ಕೊಡಬೇಕು, ಮತ್ತೆ ಇದನ್ನ ಬೆಂಬಲ ಬೆಲೆನ ಜಾಸ್ತಿನೂ ಮಾಡಬೇಕು. ಇದು ನೀವು ಇಂದಿನ 18ರಲ್ಲಿ ಏನು ನೋಟಿಫಿಕೇಶನ್ ಮಾಡಿದ್ದಾರೆ, ಏನು ನಿಯಮಾವಳಿಗಳು ಮಾಡಿದ್ದಾರೆ, ಅದೆಲ್ಲ ತಮ್ಮ ಬಳಿ ಇದೆ. ಮ್ಯಾಂಗೋ ಬೋರ್ಡಲ್ಲಿದೆ, ಮಾರ್ಕೆಟಿಂಗ್ ಬೋರ್ಡಲ್ಲಿದೆ, ಆಫ್ಕಾಮ್ಸ್ ಅಲ್ಲಿದೆ, ತೋಟಗಾರಿಕೆ ಇಲಾಖೆಯಲ್ಲಿದೆ. ಅದರ ಪ್ರಕಾರನೇ ಇವಾಗ ಇದನ್ನು ಮಾಡಿದ್ದೀರಾ. ಆದರೆ ಹೆಕ್ಟೇರ್ಗಳು ಕಮ್ಮಿ ಮಾಡಿದ್ದೀರಾ. ಮತ್ತೆ ಒಬ್ಬ ರೈತನಿಗೆ ಮಿನಿಮಮ್ ಹಣ 1,20,000 ರೂಪಾಯಿ ಆವತ್ತು ಕೊಟ್ಟಿದ್ರು ಕುಮಾರಸ್ವಾಮಿ ಅವರು. ಇವತ್ತು ಬರೀ 40,000 ರೂಪಾಯಿ ಕೊಡ್ತಾ ಇದ್ದೀರಾ ಒಂದು ರೈತನಿಗೆ ಮಿನಿಮಮ್. ಅದನ್ನು ದಯವಿಟ್ಟು 1 ಲಕ್ಷ 1.5 ಲಕ್ಷಕ್ಕೆ ಹೆಚ್ಚಿಸಬೇಕು. ಹೆಕ್ಟೇರ್ಗಳು ಹೆಚ್ಚಿಸಬೇಕು. ಅದರ ಜೊತೆಗೆ ಇಲ್ಲಿವರೆಗೂ ಕಾಯಿ ಕಿತ್ತಿರ್ತಕ್ಕಂಥದ್ದಕ್ಕೂ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲೇಬೇಕು. ಅದನ್ನು ಈ ಕೆಲವು 2-3 ದಿನಗಳಲ್ಲೇ ಸರ್ಕಾರ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ತೋಟಗಾರಿಕಾ ಅಧಿಕಾರಿಗಳು ಮತ್ತು ಕೃಷಿ ಅಧಿಕಾರಿಗಳು ಎಲ್ಲರೂ ಸರ್ಕಾರದ ಜೊತೆ ಸಮಾಲೋಚನೆ ಮಾಡಿಸಿ ರೈತರಿಗೆ ಅನುವು ಮಾಡಿಕೊಡ್ಬೇಕಾಗಿ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ತೆಗಿಬೇಕು. ಎಲ್ಲ ಇವತ್ತು ರೈತರಿಗೆ ಅರ್ಲಿ ಕಿತ್ತಿರ್ತಕ್ಕಂಥವ್ರಿಗೆ ಈಗ ಬರುವಂತ ಕೈಗೆ ಎಲ್ಲದಕ್ಕೂ ಬರಬೇಕು. ಮತ್ತು ಚಿನ್ನಪ್ಪರೆಡ್ಡಿ ಅವರು ಹೇಳಿದಂಗೆ ಇವತ್ತು ಕನಿಷ್ಠ ಇವತ್ತು 5 ಹೆಕ್ಟೇರ್ಗೆ ಇವತ್ತು ಅದನ್ನು ಏರಿಕೆ ಮಾಡಬೇಕು. ಕನಿಷ್ಠ 25 ಟನ್ಗೆ ಇವತ್ತು ನಮ್ಗೆ ಅದು ಬಂದಾಗ ಮಾತ್ರ ತಾಲೂಕಿನ ಬಹುತೇಕ ರೈತರಿಗೆ ಅದು ಅನುಕೂಲ ಆಗುತ್ತೆ. ಇಲ್ಲ ಅಂತಂದ್ರೆ ಅನುಕೂಲ ಆಗೋದಿಲ್ಲ. ನೀವು ರೈತರ ಹೆಸರಿನಲ್ಲಿ ನೀವು ಸರ್ಕಾರ ಹಣ ಮಾಡ್ಲಿಕ್ಕೆ ಇವತ್ತು ಹೊರಟಿದೆ ಅಂತೇಳಿ ನಾನು ನೇರವಾಗಿ ಇವತ್ತು ಸರ್ಕಾರವನ್ನು ಆರೋಪ ಮಾಡ್ತಾ ಇದ್ದೀನಿ. ಒಂದ್ರೆ ಟನ್ಗೆ ಕನಿಷ್ಠ 10,000 ರೂಪಾಯಿ ಇವತ್ತು ಸಿಕ್ಕಿದಾಗ ಮಾತ್ರ ನಮಗೆ ಏನೋ ಒಂದು ನೆಮ್ಮದಿ ಮುಂದಿನ ಬೆಳೆ ಮಾಡಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲ ಅಂತಂದ್ರೆ ಮಾವಿನ ತೋಟಗಳನ್ನ ಇವತ್ತು ನಾವು ಕಡಿಬೇಕಾಗುತ್ತೆ, ತೆಗಿಬೇಕಾಗುತ್ತೆ. ಹಂಗಂತೇಳಿ ಬೇರೆ ಯಾವ ಬೆಳೆ ಬೆಳಲಿಕ್ಕೆ ಇವತ್ತು ರೈತರಿಗೆ ಭರವಸೆ ಇಲ್ಲ. ಎಲ್ಲಾ ಬೆಳೆಗಳು ಇವತ್ತು ಸಮಸ್ಯೆ ಕೃಷಿ ಅಂತಕ್ಕಂಥ ತುಂಬಾ ಬಿಕ್ಕಟ್ಟಿಗೆ ಇವತ್ತು ಸಿಕ್ಕಾಕೊಂಡಿದೆ. ಮತ್ತೆ ಇವತ್ತು ನಮಗೆ ಸಿಗ್ತಾ ಇರ್ತಕ್ಕಂಥ ಅಂದಾಜು ಬಹುಶಃ ಇದು ಇನ್ನ 2026-28 ತನಕ ಕೂಡ ಈ ಪರಿಸ್ಥಿತಿ ಹಿಂಗೆ ಮುಂದುವರಿಯುವಂತ ಸಾಧ್ಯತೆಗಳು ಹೆಚ್ಚಿದಾವೆ. ಇದಕ್ಕೆ ರಾಷ್ಟ್ರ ಮಟ್ಟದ ಇವತ್ತು ಪರಿಸ್ಥಿತಿಗಳು ಕೂಡ ಹಂಗೆ ಇದಾವೆ. ಇವತ್ತು ತಮಿಳುನಾಡಲ್ಲಿ ಹೋರಾಟಕ್ಕೆ ಇಳಿದಿದ್ದಾರೆ, ಆಂಧ್ರ ಪ್ರದೇಶದಲ್ಲೂ ಹೋರಾಟಕ್ಕೆ ಇಳಿದಿದ್ದಾರೆ. ಕಾರಣ ಪಲ್ಪ್ ಇಂಡಸ್ಟ್ರಿಗಳಲ್ಲಿ 70% ಇವತ್ತು ಅದು ಯೂಸ್ ಆಗ್ತಾ ಇಲ್ಲ, ಬಳಕೆ ಆಗ್ತಾ ಇಲ್ಲ. ಹಾಗೇನೆ ಉಳಿದಿರೋದ್ರಿಂದ ಹಾಗಾಗಿ ಇವತ್ತು ಅವ್ರು ಖರೀದಿ ಮಾಡ್ತಾ ಇಲ್ಲ. ಅವರಲ್ಲಿ ಕೂಡ ತುಂಬಾ ಇವತ್ತು ಯೂನಿಟಿ ಬಂದಿದೆ. ಅವರು ನಷ್ಟಕ್ಕೊಳಗಾಗಿದ್ದಾರೆ. ಹಾಗಾಗಿ ಸರ್ಕಾರ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ನಾವು ಇನ್ನೊಂದು ರಾಜ್ಯದ ಮೇಲೆ ಡಿಪೆಂಡ್ ಆಗೋ ಬದಲಿಗೆ ಇಲ್ಲಿ ನಮ್ಮ
ಫಸಲನ್ನ ನಮ್ಮ ಬೆಳೆಯನ್ನ ಇಲ್ಲಿ ಅದನ್ನ ಪಲ್ಪ್ಸ್ ಆಗಿ ಮಾಡ್ಲಿಕ್ಕೆ ಸರ್ಕಾರ ಇಲ್ಲಿ ಮುತುವರ್ಜಿ ತಗೊಂಡು ಸಾಕಷ್ಟು ಪ್ರೋತ್ಸಾಹ ಏನಾದ್ರು ಕೊಟ್ಟರೆ ಇಂಡಸ್ಟ್ರಿಗಳು ಕೂಡ ಇಲ್ಲಿ ಇಂಡಸ್ಟ್ರಿಗಳು ಬರ್ತಾವಿಲ್ಲ ಅಂತಂದ್ರೆ ಇಂಡಸ್ಟ್ರಿಗಳು ಬರೋದಿಲ್ಲ. ಹಾಗಾಗಿ ಎರಡನೇದಾಗಿ ಸರ್ಕಾರ ಅದಕ್ಕೂ ಕೂಡ ಗಮನ ಕೊಡಬೇಕು.